ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಎಸ್ ತಿಮ್ಮೇಗೌಡ, ಫೈನಲಿ ಹೈಕಮಾಂಡ್ ನಿಂದ ಒಂದು ಮಹತ್ವದ ಒಂದು ತೀರ್ಪು ಹೊರಬಿದ್ದಿದೆ. ಅಧಿಕೃತ ಪಟ್ಟಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಎಷ್ಟೊತ್ತಿಗೆ ಅದು ರಾಜ್ಯಕ್ಕೆ ಬಂದು ಮುಟ್ಟುತ್ತೆ, ಸಿಎಂ ಕಚೇರಿಗೆ ಬಂದು ತಲುಪುತ್ತೆ, ಎಷ್ಟು ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ ತಿಮ್ಮೇಗೌಡ? ಹೈಕಮಾಂಡ್ ನಿಂದ ಕೆಲವೇ ಕ್ಷಣಗಳ ಹಿಂದೆ ಹಲೋ ಎಸ್, ಕೇಳಿಸ್ತಿದೆ ಹೇಳಿ. ಪ್ರಮೋದ್, ಈಗಾಗಲೇ ಹೈಕಮಾಂಡ್ ನಿಂದ ಪಟ್ಟಿ ಡಿ.ಕೆ. ಶಿವಕುಮಾರ್ ಅವರ ಕೈ ತಲುಪಿರುವಂತದ್ದು. ಅದರಂತೆ ಪಟ್ಟಿ ಆಧಾರದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಪಟ್ಟಿಯಲ್ಲಿರ್ತಕ್ಕಂಥ ಶಾಸಕರಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದಾರೆ. ಅದರಂತೆ ನಮ್ಮ PNS ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಕೆಲವೊಂದು ಶಾಸಕರ ಹೆಸರು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ ವಿಜಯಾನಂದ ಕಾಶಪ್ಪನವರ್, ಮತ್ತೊಂದು ಕಡೆಯಾಗಿ ಚೆಲುವರಾಯ ಸ್ವಾಮಿ, TB ಜಯಚಂದ್ರಗೆ ಸ್ಪೀಕರ್ ಹುದ್ದೆಗೆ, ಮತ್ತೊಂದು ಕಡೆಯಾಗಿ ಸಂತೋಷ್ ಲಾಡ್, ಜಮೀರ್ ಅಹಮದ್, ಈ ರೀತಿಯಾದಂತಹ ಒಂದಷ್ಟು ಮಂದಿ ಶಾಸಕರಿಗೆ ಈಗಾಗಲೇ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತದೆ. ಎಸ್ಪೆಷಲಿ ಬೆಳಗಾವಿ ಭಾಗದಿಂದ ಮತ್ತೊಂದು ಸಚಿವ ಸ್ಥಾನ ಬೆಳಗಾವಿ ಜಿಲ್ಲೆಗೆ ಕೊಟ್ಟಿರುವಂತದ್ದು. ಲಕ್ಷ್ಮಣ್ ಸವದಿಯವರಿಗೆ ಸಚಿವ ಸ್ಥಾನವನ್ನ ನೀಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ಲಕ್ಷ್ಮಣ್ ಸವದಿಯವರ ಒಂದು ಸಂಪುಟ ಸೇರ್ಪಡೆಗೆ ಸತೀಶ್ ಜಾರಕಿಹೊಳಿ ಅವರು ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ವಿರೋಧದ ನಡುವೆಯೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿಯವರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಳಗಾವಿಯಲ್ಲಿ ವೀರಶೈವ ಲಿಂಗಾಯತ ಮತಗಳನ್ನು ಸೆಳೆಯುವಂತಹ ಒಂದು ನಿಟ್ಟಲ್ಲಿ, ಮತ್ತೊಂದು ಕಡೆಯಾಗಿ ಅಲ್ಲಿ ಸಾವುಕಾರ್ ಕುಟುಂಬದ ಪ್ರಭಾವವನ್ನು ತಗ್ಗಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಏನಾದ್ರೂ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರಾ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಲ್ಲಿ ಇದೀಗ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಸಮಾಧಾನ ಪಡಿಸುವಂತ ಒಂದು ನಿಟ್ಟಲ್ಲಿ ಅವ್ರಿಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ನೀಡೋದಕ್ಕೆ ಒಂದು ಚಿಂತನೆಯನ್ನ ನಡೆಸಿದೆ ಅಂತ ಹೇಳಲಾಗ್ತದೆ. ಇನ್ನೂ ಕನ್ಫರ್ಮ್ ಇಲ್ಲ. ಆದ್ರೆ ಹೈಕಮಾಂಡ್ ನಿಂದ ಒಂದು ಪಟ್ಟಿ ಮಾತ್ರ ಡಿ.ಕೆ. ಶಿವಕುಮಾರ್ ಅವರ ಕೈ ತಲುಪಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಪಟ್ಟಿಯಲ್ಲಿರ್ತಕ್ಕಂಥ ಶಾಸಕರಿಗೆ ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಇದೆ, ನೀವು ಬಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅಂತ ಆಹ್ವಾನವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನು ಕೆಲವೊಬ್ಬರು ಶಾಸಕರುಗಳೇನು ಅಸಮಾಧಾನಿತ ಶಾಸಕರು ಏನ್ ಕರೆಯನ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಹೈಕಮಾಂಡೇ ಅಂತಿಮವಾದಂತಹ ಒಂದು ತೀರ್ಮಾನ ಕೈಗೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ನನ್ನ ಇದರಲ್ಲಿ ಪಾತ್ರ ಇಲ್ಲ ಅನ್ನುವಂತ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಅಸಮಾಧಾನಿತ ಶಾಸಕರನ್ನು ಕೂಡ ಸಮಾಧಾನ ಮಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಆಗುತ್ತೆ. ಮತ್ತೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಗೌಪ್ಯವಾಗಿ ಒಂದಷ್ಟು ಮಂದಿ ಶಾಸಕರಿಗೆ ಕರೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪಟ್ಟಿ ಕೂಡಲೇ ಈಗಲೇ ಬಿಡುಗಡೆ ಆದ್ರೆ ತಮಗೆ ಕರೆಗಳು ಬರುವಂತದ್ದು ಹೆಚ್ಚಾಗ್ತವೆ. ಮತ್ತೊಂದು ಕಡೆಗೆ ಇಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಕೂಡ ಶುರುವಾಗಬಹುದು, ಅದು ಪ್ರಮಾಣ ವಚನ ಕಾರ್ಯಕ್ರಮದ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ. ಸೊ ಹೀಗಾಗಿ ಹೈಕಮಾಂಡ್ ನತ್ತ ಡಿ.ಕೆ. ಶಿವಕುಮಾರ್ ಬೆಟ್ಟು ಮಾಡಿ ತೋರಿಸೋದ್ರ ಮುಖಾಂತರ ಇದರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವಂತ ಒಂದು ಮಾತನ್ನ ಅಸಮಾಧಾನಿತ ಶಾಸಕರಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮೋದ್ ಬೋಪಣ್ಣ. ಎಸ್, ಈಗ ಪ್ರಮಾಣ ವಚನ ಸಮಾರಂಭದಲ್ಲಿ ಎಲ್ಲ ಅಂದುಕೊಂಡಂತೆ ಆದ್ರೆ ಯಾರ್ಯಾರು ಬರ್ತಾ ಇದ್ದಾರೆ, ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಆ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ತಿಮ್ಮೇಗೌಡ? ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೈಕಮಾಂಡ್ ನಿಂದ ಯಾವ ನಾಯಕರು ಬರೋದಿಲ್ಲ. ರಾಜ್ಯ ನಾಯಕರ ಸಮ್ಮುಖದಲ್ಲೇ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರ ಪದಗ್ರಹಣ ಸಮಾರಂಭಕ್ಕೆ ಖುದ್ದು ರಾಹುಲ್ ಗಾಂಧಿ ಅವರು ಆಗಮಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ವರಿಷ್ಠರೆಲ್ಲರೂ ಕೂಡ ನವದೆಹಲಿಯಲ್ಲೇ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಏನ್ ನೀಟ್ ಹೋರಾಟ ನಡೀತಾ ಇದೆ, ಮತ್ತೊಂದು ಕಡೆಯಾಗಿ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರಬಲವಾದಂತಹ ಹೋರಾಟವನ್ನು ರೂಪಿಸುವಂತ ನಿಟ್ಟಿನಲ್ಲಿ ವರಿಷ್ಠರು ಅಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಕಾರ್ಯದೊತ್ತಡದ ನಡುವೆಯೂ ಕೂಡ ಇದೀಗ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಕೂಡ ಸಭೆಯನ್ನ ನಡೆಸಿ ಪಟ್ಟಿಯನ್ನು ಅಂತಿಮ ಮಾಡಿದ್ದಾರೆ. ಪಟ್ಟಿಯನ್ನು ಅಂತಿಮ ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಒಂದು ವಾಟ್ಸ್ಆಪ್ ಮೂಲಕವಾಗಿ ಪಟ್ಟಿಯನ್ನು ಕಳಿಸಿದ್ದಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ಪಟ್ಟಿ ಆಧಾರದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಆ ಶಾಸಕರಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಮಾಹಿತಿಯನ್ನು ರವಾನೆ ಮಾಡಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ತಿಮ್ಮೇಗೌಡ.